OBC ಮತ್ತು SC STಗೆ ವಿಶೇಷವಾಗಿ ಇತ್ತೀಚಿನ ದಿನದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಭಾಳ ವಿಶ್ವಾಸ ಬರಲಿಕ್ಕತ್ತದ. ಅವೆಲ್ಲನೂ ಒಕ್ಕೂಡಿಸ್ಕೊಂಡು ನಮ್ಮ ಕಾಂಗ್ರೆಸ್ ಬಲ ಮಾಡ್ಕೋಬೇಕು. ಜೊತೆಗೆ ಇನ್ನಷ್ಟು ಈ ಏನು OBC ಸಲುವಾಗಿ ಚರ್ಚೆ ನಡೆದ ಅವ್ರಿಗೆ ರಿಸರ್ವೇಷನ್ ಬಗ್ಗೆ ಆಯಿತು, ಇನ್ನೂರ ಬಗ್ಗೆ ಆಯಿತು, ಒಂದು ಫಾರ್ಮ್ ಡಿಸಿಷನ್ ತೊಗೊಳ್ಳೋದು ಇವತ್ತು ಅವಶ್ಯಕ. ಅದಕ್ಕೆ ಅವ್ರು ಕರಿತಾ ಇದ್ದಾರೆ, ತಮ್ಮ ಅನುಭವ ಮೂಲಕ ಹೇಳಿ ಬರ್ತಾರೆ ಅವರು ಸಿದ್ದರಾಮಯ್ಯ ಅಂತೇಳಿ ಅವ್ರ ಬೆಂಬಲಿಗರು ಮಾತಾಡ್ಕೊತಾ ಇದ್ದಾರೆ. ಇಲ್ಲ ಅದೇನಿಲ್ಲ, ಎಲ್ಲಿ ಹೋಗೋದು ಇಲ್ಲೇ ಇರ್ತಾರೆ ಅಂತೇಳಿ. ಅವ್ರು ಹೋಗ್ತಾರೋ ಇರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಮೇಲೆ ಅವ್ರಿಗೆ ವಿಶ್ವಾಸ ಹೈಕಮಾಂಡ್ಗೆ. ಹಿಂದುಳಿದ ವರ್ಗಗಳ ಬಗ್ಗೆ ಅಭ್ಯಾಸ ಮಾಡಿದಾರಪ್ಪ, ಅದನ್ನು ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ಅವ್ರು ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ಹೋಗಲಿ ಬರಲಿ ನೋಡಲಿ ಮಾತಾಡಲಿ ಏನು ಅನ್ನಲಿ, ಕಡೆಗೆ ಬಿದ್ದ ಸಮುದಾಯಗಳಿಗೆ ಅನುಕೂಲ ಆಗುವಂಥ ಒಂದು ಕೆಲಸ ಆಗಲಿ ಅಂತೇಳಿ. ಯಾಕೆ ಮುಂಬರುವ ಮುಖ್ಯಮಂತ್ರಿ ಯಾವ ಪ್ರೆಷರ್ಗೊಳಗಾಗ್ತಾರೋ ಗೊತ್ತಾಗೋದಿಲ್ಲ. ಇವತ್ತೇನದಪ್ಪ ಅಂತಂದ್ರೆ ಸಿದ್ದರಾಮಯ್ಯರಲ್ಲಿ ಮಾಡಬೇಕು ಅನ್ನೋಂಥದ್ದು ಛಲ ಮುಟ್ಟಿದೆ. ಮುಷ್ಟೇ ಅವರು ಇದನ್ನು ಮಾಡ್ತಾರೆ. ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗೋದಕ್ಕೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ನೆಲೆಯಲ್ಲೇ ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಷಣಕ್ಕೂ ಮೇಲಿನ ಬರುತ್ತಿರುವಂಥ ಅಗ್ನಿ ಪರೀಕ್ಷೆಗಳು ಅವ್ರು ಇನ್ನಷ್ಟು ಗಟ್ಟಿ ಮಾಡಲಿ ಅನ್ನೋದು ಒಂದು ಉದ್ದೇಶ. ಬಟ್ ಏನಾಗ್ಬೋದು, ಆಗಲಿಕ್ಕಿಲ್ಲ ಅನ್ನೋದನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಭವಿಷ್ಯಗಾರರು ಅಲ್ಲ. ಆ ಡೆವಲಪ್ಮೆಂಟ್ಗಳು ಮಾತ್ರ ಒಂದು ಕಡೆ ಹೌದು ಇವ್ರು ಬದಲಾಯಿಸಕ್ಕೆ ಆಗಿರ್ಬೋದು ಅನಿಸ್ತದೆ, ಮತ್ತು ಕಡೆ ಅವ್ರು ಬದಲಾಯಿಸ್ಲಿಕ್ಕಿಲ್ಲ. ಯಾಕೆ ಇದು ದೊಡ್ಡ ಪೋಸ್ಟ್ ಅಲ್ಲ, ಏನಲ್ಲ, ಅದಕ್ಕೆ ಹೋಗೋದ್ರಾಗ ಅವ್ರ ಮನಸ್ಸಿಲ್ಲ. ಹಂಗಂತೇಳಿ ನಡು ಬಿಟ್ಟು ಹೋಗಂಗಿಲ್ಲ, ಏನು ಮಾಡೋದು ಮಾಡಬೇಕು ಅನ್ನೋದು ತಿಳಿಯಾಗದ ಅಂತ ಕಾಣ್ತದೆ. ಸಿದ್ದರಾಮಯ್ಯ ನಿಧಾನಕ್ಕೆ ಅದರಿಂದ ಹೊರಗೆ ಬರುವಂಥ ಎಕೋದಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನಿಮ್ಗೆ ಅರ್ಥದ ಸಿದ್ದರಾಮಯ್ಯ ಸಂಸ್ಥೆ ವಂದನೆಗಳು.